ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕಾಕ್ರೋಚ್ ಪಾರ್ಟಿಯ 3 ಬೇಡಿಕೆ ಈಡೇರಿಸಲಿಕ್ಕೆ ಮೋದಿ ಸರ್ಕಾರ ಒಪ್ಪಿದೆ. ಅದರಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೂಡ ಒಂದು. ಇನ್ನು ಮುಂದೆಯಾದ್ರೂ ಮೋದಿ ಸರ್ವಾಧಿಕಾರಿ, ಮೋದಿ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅನ್ನೋದು ಬಿಡಬೇಕಪ್ಪ ನೀವು. ಮೋದಿ ಸರ್ವಾಧಿಕಾರಿ ಆಗಿದ್ದಿದ್ರೆ ಯಾಕೆ ಪ್ರಧಾನ್ ರಾಜೀನಾಮೆ ಪಡ್ಕೊಳ್ತಿದ್ರು ಅಲ್ವಾ? ಯುವಕರ ಬೇಡಿಕೆಯಂತೆ ಪ್ರಧಾನ್ ರಾಜೀನಾಮೆ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೂ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ಯಾಕೆ? ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಗೆ ಹೆದರಿತಾ ಅಥವಾ ವಿಪಕ್ಷಗಳ ಹೋರಾಟಕ್ಕೆ ಹೆದರಿ ರಾಜೀನಾಮೆ ಕೊಟ್ರ? ಅಸಲಿಗೆ ಮೋದಿ ಸರ್ಕಾರ ಪ್ರಧಾನ್ ರಾಜೀನಾಮೆಯನ್ನು ಪಡ್ಕೊಂಡಿದ್ಯಾಕೆ? ಅಂದರೆ ಹಿಂಸಾಚಾರ. ಜೂನ್ 20ರಂದು ಸಂಸತ್ ಚಲೋ ಹೆಸರಲ್ಲಿ ಕಿಡಿಗೇಡಿಗಳು ಹಿಂಸಾಚಾರ ನಡೆಸಿದ್ರು. ಈ ಹೋರಾಟದಲ್ಲಿ ಹಿಂಸಾಚಾರ ಮಾಡ್ಲಿಕ್ಕಂತಾನೆ 250ಕ್ಕೂ ಅಧಿಕ ಕ್ರಿಮಿನಲ್ಸ್ ಭಾಗಿಯಾಗಿದ್ದಾರಂತೆ. ಇದು ಯಾವುದು ಸುಳ್ಳು ಮಾಹಿತಿ ಅಲ್ವೇ ಅಲ್ಲ, ದೆಹಲಿ ಪೊಲೀಸರೇ ಕೊಟ್ಟಿರುವಂತಹ ಮಾಹಿತಿ. ಮೊದಲ ಸಂಧಾನ ಸಭೆಯಲ್ಲಿ ಸಿಜೆಪಿ ವಕ್ತಾರ ಸೌರವ್ ದಾಸ್ ಪ್ರಧಾನ್ ರಾಜೀನಾಮೆ ಕೊಡದಿದ್ರೆ ಮತ್ತೊಮ್ಮೆ ಸಂಸತ್ ಚಲೋಗೆ ಕರೆ ನೀಡ್ತೀವಿ ಅಂದ್ರಂತೆ. ಮೊದಲ ಸಂಸತ್ ಚಲೋ ವೇಳೆ ಹಿಂಸಾಚಾರ ನಡೆದಿತ್ತು. ಅದಾದ ಬಳಿಕ ದೇಶದಾದ್ಯಂತ ನೀಟ್ ಪ್ರತಿಭಟನೆ ಹೆಸರಲ್ಲಿ ಗಲಾಟೆ, ಗದ್ದಲ, ಹಿಂಸಾಚಾರ ನಡೆದ್ಬಿಟ್ಟು ಸೋನಮ್ ವಾಂಗ್ಚುಕ್ ಕೂಡ ಹಿಂಸಾಚಾರಕ್ಕೆ ಅವಕಾಶ ನೀಡಬಾರ್ದು ಅಂತ ಹೇಳಿದ್ರು. ಮತ್ತೊಮ್ಮೆ ಸಂಸತ್ ಚಲೋ ನಡೆದ್ರೆ ಭಾರೀ ದಂಗೆ ಆಗುವ ಸಾಧ್ಯತೆ ಇತ್ತು ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತು. ಹೀಗಾಗಿ ಮೋದಿ ಯಾವ ಕಾರಣಕ್ಕೂ ಹಿಂಸಾಚಾರ ನಡಿಬಾರ್ದು, ವಿದ್ಯಾರ್ಥಿಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿದ್ರಂತೆ. ಮೋದಿ ಹೀಗೆ ಹೇಳಿದ್ದೇ ತಡ ಮರುಕ್ಷಣವೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರಂತೆ. ವೀಕ್ಷಕರೇ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕ್ರೆಡಿಟ್ ಪಡೀಲಿಕ್ಕೆ ನೀನಾ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರದ್ದು ಒಂದು, ಆಪ್ ನಾಯಕರದ್ದು ಒಂದು. ಧರ್ಮೇಂದ್ರ ರಾಜೀನಾಮೆ ಕ್ರೆಡಿಟ್ ರಾಹುಲ್ ಗಾಂಧಿಗೆ ಸೇರ್ಬೇಕಂತೆ. ಇದನ್ನ ಹೇಳಿದ್ದು ಯಾರು ಗೊತ್ತಾ? ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್. ಇದೇ ಅಜಯ್ ರಾಯ್ ಒಂದು ದಿನವಾದ್ರು ಕಾಕ್ರೋಚ್ ಹೋರಾಟಕ್ಕೆ ಬೆಂಬಲಿಸಿ ಹೇಳಿಕೆ ನೀಡಿದ್ರ? ಇಲ್ವೇ ಇಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರ? ಇಲ್ಲ. ಯಾವುದು ಮಾಡಿಲ್ಲ. ಈಗ ಮಾತ್ರ ರಾಜೀನಾಮೆ ಕೊಡ್ತಿದ್ದಂತೆ ರಾಹುಲ್ ಗಾಂಧಿ ಗೆಲುವು ಅಂತ ಹೇಳ್ತಾರೆ. ಯಾಕೆ ಅಜಯ್ ರಾಯ್ ಹೀಗೆ ಮಾತಾಡ್ತಾ ಇದ್ದಾರೆ ಹೇಳಿ? ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ. ಹೀಗಾಗಿ ರಾಹುಲ್ ಗಾಂಧಿ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾರೆ. ವೀಕ್ಷಕರೇ, ಮೊನ್ನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇದ್ದಂತೆ ಆಪ್ ನಾಯಕ ಮನೀಶ್ ಸಿಸೋಡಿಯಾ ಜಂತರ್ ಮಂತರ್ಗೆ ಓಡೋಡಿ ಬಂದ್ರು. ನಮ್ಮ ಹೋರಾಟಕ್ಕೆ ರಾಜೀನಾಮೆ ಆಯಿತು ಅಂತ ಯುವಕರ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಆದ್ರೆ ಅಲ್ಲಿದ್ದ ಯುವಕರ ಒಂದು ಗುಂಪು ಈಗ್ಯಾಕೆ ಬಂದ್ರಿ ಅಂತ ಜಾಗ ಖಾಲಿ ಮಾಡಿಸಿದ್ರು. ಆಪ್ ನಾಯಕರದ್ದು ಕ್ರೆಡಿಟ್ ರಾಜಕೀಯವೇ. ಸದ್ಯ ಪಂಜಾಬ್ನಲ್ಲಿ ಮಾತ್ರ ಆಪ್ ಅಧಿಕಾರದಲ್ಲಿದೆ. ಮತ್ತೆ ಅಧಿಕಾರ ಉಳಿಸ್ಕೊಳ್ಳೋದು ಅನಿವಾರ್ಯ. ಮುಂದಿನ ವರ್ಷ ಪಂಜಾಬ್ನಲ್ಲಿ ಎಲೆಕ್ಷನ್ ಇದೆ. ಈ ಬಾರಿಯೂ ಪಂಜಾಬ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಆಪ್. ಕಾಕ್ರೋಚ್ ಪ್ರತಿಭಟನೆಯನ್ನೇ ಅಸ್ತ್ರವಾಗಿಸಿಕೊಂಡು ಆಪ್ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇವೆ. ವೀಕ್ಷಕರೇ, ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ದಿನ ಬೆಳಗಾದ್ರೆ ಜಂತರ್ ಮಂತರ್ಗೆ ಬರ್ತಾ ಇದ್ರು. ಕಾಕ್ರೋಚ್ ಹೋರಾಟಕ್ಕೆ ಬೆಂಬಲ ಇದೆ, ಹೋರಾಟದಿಂದ ಹಿಂದೆ ಸರಿಬೇಡಿ, ಮೋದಿಗೆ ಮಕ್ಕಳಿಲ್ಲ, ಹೀಗಾಗಿ ಪೋಷಕರ ನೋವು ಅರ್ಥ ಆಗಲ್ಲ ಅಂತೆಲ್ಲ ಭಾಷಣ ಮಾಡಿದ್ರು. ಆದರೆ ಪಂಜಾಬ್ನಲ್ಲೂ ಫಾರ್ಮಸಿ ಅಧಿಕಾರಿ ನೇಮಕಾತಿ ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ. ಜುಲೈ 19ಕ್ಕೆ 454ಕ್ಕೂ ಅಧಿಕ ಫಾರ್ಮಸಿ ಅಧಿಕಾರಿಗಳ ಹುದ್ದೆಗಳಿಗೆ ಪಂಜಾಬ್ನಾದ್ಯಂತ ಪರೀಕ್ಷೆ ನಡೆದಿತ್ತು. ಬಿಜೆಪಿ ಕಾಂಗ್ರೆಸ್ ಆರೋಪ ಏನು? ಈ ಪ್ರಶ್ನೆ ಪತ್ರಿಕೆ 1 ವಾರದ ಮುಂಚೆ ಲೀಕ್ ಆಗಿತ್ತಂತೆ. ಆದರೆ ಪಂಜಾಬ್ ಸಿಎಂ ಭಗವಂತ ಮಾನ್ ಹೇಳೋದೇನು? ಪೇಪರ್ ಲೀಕ್ ಆಗಿಲ್ಲ, ಬ್ಲೂಟೂತ್ ಬಳಸ್ಕೊಂಡು ಹೈಟೆಕ್ ನಕಲು ಮಾಡಿದಾರಂತೆ. ಪಂಜಾಬ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿದೆ. ಈ ಬಗ್ಗೆ ಕೇಜ್ರಿವಾಲ್ ಒಂದೇ ಒಂದು ಹೇಳಿಕೆ ನೀಡಲಿಲ್ಲ. ಆಪ್ ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಏನಾದರೂ ಆದರೆ ಸುಮ್ಮನೆ ಇರ್ತಾರೆ ಇವರು. ಅದೇ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಏನಾದರೂ ಆದರೆ ಪ್ರತಿಭಟನೆ ಶುರು. ತನ್ನದೇ ಪಕ್ಷ ಆಪ್ ಆಡಳಿತ ನಡೆಸುವ ಪಂಜಾಬ್ ಬಗ್ಗೆ ಕೇಜ್ರಿವಾಲ್ಗೆ ಕಾಳಜಿ ಇಲ್ಲ. ಅದೇ ಮೋದಿ ಸರ್ಕಾರದ ಬಗ್ಗೆ ಬಾಯಿಗೆ ಬಂದಂತೆ ಬೈತಾನೆ. ಎಲ್ರಿಗೂ ಒಂದೇ ನ್ಯಾಯ ಅಂದರೆ ಪಂಜಾಬ್ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕಲ್ವಾ? ಕಾಕ್ರೋಚ್ ಪಾರ್ಟಿ ಹೋರಾಟ ಮಾಡಲ್ವಾ? ಈ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಿದರೆ ಸಿಜೆಪಿ ವಕ್ತಾರರು ಬಾಯಿ ಬಿಡಲ್ಲ. ಒಂದು ವೇಳೆ ಪಂಜಾಬ್ನಲ್ಲಿ ಸಿಜೆಪಿ ಹೋರಾಟ ಮಾಡದಿದ್ರೆ ಇದು ಮೋದಿ ವಿರೋಧಿ ಹೋರಾಟ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೀಕ್ಷಕರೇ, ಮೊನ್ನೆ ಮಧ್ಯರಾತ್ರಿ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಹಾಕಿದ್ರು. ಫಾಸ್ಟ್ ಕೋರ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ, ಪರೀಕ್ಷಾ ಅಕ್ರಮ ತಡೆಗೆ ಕಠಿಣ ಕಾನೂನು ತರ್ತೀವಿ ಅಂದ್ರು. ಮೋದಿ ಏನು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟಾ ಅಥವಾ ಮೋದಿ ಕ್ಯಾಮರಾ ಇಟ್ಟಿದ್ದು ಸರಿ ಇಲ್ಲ, ಹಿಂದೆ ಕೂತು ಮಾತಾಡಿ, ಆ ಹಲ್ಲು ನೋಡಿ ಅಂತೆಲ್ಲ
ಎಷ್ಟು ಕೀಳು ಮಟ್ಟಕ್ಕೆ ಇಳಿದು ಮಾತಾಡ್ತಾರೆ ಅಂದರೆ ನೀವು ನೋಡಬೇಕು. ಒಂದು ದೇಶದ ಪ್ರಧಾನಿಯನ್ನ ಹೀಗೆ ನಿಂದಿಸಬಹುದಾ? ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಏನೆಲ್ಲ ಬೈದ್ರು, ಓಕೆನಾ? ನನಗೆ ಅನಿಸಿದ್ದು ಆ ವಿಡಿಯೋವನ್ನು ಮೋದಿಯವರೇ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಂತೆ ಕಾಣ್ತಾ ಇದೆ. ಒಂದು ವೇಳೆ ಮೋದಿ ಅವರ ಟೀಮ್ಗೆ ಹೇಳಿದ್ರೆ ಸರಿಯಾಗಿ ಕೂರಿಸಿಯೇ ವಿಡಿಯೋ ಮಾಡ್ತಾ ಇರಲಿಲ್ವಾ? ಸರಿಯಾಗಿ ಕ್ಯಾಮರಾ ಇಟ್ಟೇ ವಿಡಿಯೋ ಮಾಡ್ತಾ ಇರಲಿಲ್ವಾ? ಮೋದಿ ಏನೇ ಮಾಡಿದ್ರು ಟೀಕೆ ಮಾಡೋದೇ ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರಧಾನಿ ಮೋದಿಗೆ ಈಗ 75 ವರ್ಷ. ಟೀಕೆ ಮಾಡಿದ್ರಲ್ವಾ, ಅವರ ಮನೆಯಲ್ಲಿ 75 ವರ್ಷದವರು ಇದ್ರೆ ಹೀಗೆ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಲಿಕ್ಕೆ ಬರುತ್ತಾ ಅವರಿಗೆ? ಕೇಳಿ ಒಂದ್ಸತಿ. ಮೋದಿ ಅಪ್ಲೋಡ್ ಮಾಡಿದ ಒಂದು ವಿಡಿಯೋವನ್ನ ಬರೋಬ್ಬರಿ 60 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಇದು ಮೋದಿ ಹವಾ. ಇನ್ಸ್ಟಾದಲ್ಲಿನ ದಾಖಲೆಗಳೆಲ್ಲ ಉಡಿಸಾಗಿದೆ. ವೀಕ್ಷಕರೇ, ಪರೀಕ್ಷಾ ಅಕ್ರಮ ತಡೆಯಲಿಕ್ಕೆ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಮೋದಿ ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ನೇತೃತ್ವ ಕನ್ನಡಿಗ ಖ್ಯಾತ ಉದ್ಯಮಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲೇಕಣಿ. ಇದನ್ನ ಕೂಡ ಮೋದಿ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಹೇಳಿದ್ರು. ತಂತ್ರಜ್ಞಾನ ಬಳಸ್ಕೊಂಡು ಪರೀಕ್ಷೆ ನಡೆಸೋದು ಹೇಗೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕು ಅಂತ ಸಮಿತಿ ವರದಿ ನೀಡುತ್ತೆ. ಅದಾದ ಬಳಿಕ ಮೋದಿ ಸರ್ಕಾರ ಅದನ್ನು ಚರ್ಚಿಸಿ ಜಾರಿ ಮಾಡುತ್ತೆ. ಇದೇ ನಂದನ್ ನೀಲೇಕಣಿ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 2014ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅನಂತಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅನಂತಕುಮಾರ್ ಸೋಲ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಭಾಷಣ ಮಾಡ್ತಾ ಇದ್ರು. ಆದರೆ ನಂದನ್ ನೀಲೇಕಣಿ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಸೋತರು. ಈಗ ನೋಡಿ, ಮೋದಿ ನಂದನ್ ನೀಲೇಕಣಿ ತಂತ್ರಜ್ಞಾನ ತಜ್ಞ ಅಂತ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ರಾಜ್ಯಕ್ಕೆ ಏನೇ ಇರಲಿ, ಪಕ್ಷ ಯಾವುದೇ ಇರಲಿ, ದೇಶಕ್ಕೆ ಒಳ್ಳೆಯದಾದ್ರೂ ಸಾಕು ಅನ್ನೋದು ಮೋದಿಗೆ ಇರೋದು. ವೀಕ್ಷಕರೇ, ಧಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ಧಮೇಂದ್ರ ಪ್ರಧಾನ್ಗಿಂತಲೂ ಕಾಂಗ್ರೆಸ್ ಆಪ್ ನಾಯಕರಿಗೆ ಹೆಚ್ಚು ಬೇಸರ ಆಗಿರಬಹುದು. ಅವರ ಲೆಕ್ಕಾಚಾರ ಏನಿತ್ತು? ಯಾವ ಕಾರಣಕ್ಕೂ ಧಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲ್ಲ, ನಾವು ಹೋರಾಟ ನಿಲ್ಲಿಸೋದು ಬೇಡ ಅಂತ ಹೇಳ್ತಾ ಇದ್ರು. ಈಗ ನೋಡಿ, ಲೆಕ್ಕಾಚಾರಗಳೇ ಉಲ್ಟಾ ಪಲ್ಟಾ ಆದವು. ಮೋದಿ ನಡೆ ನೋಡಿ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಆತಂಕವೂ ಇದೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಲಿಲ್ವಾ, ವಿವಾದಿತ ಬಿಲ್ ತರಲಿಕ್ಕೆ ಸದನ ನಡಿಬೇಕಲ್ವಾ ಅಂತ, ಅದಕ್ಕೆ ರಾಜೀನಾಮೆ ಕೊಡಿಸಿದ್ದಾರೆ ಅಂತೆ. ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಅಲ್ಲ, ಮೋದಿ ಮುಂದಿನ ನಡೆ ಬಿಜೆಪಿ ನಾಯಕರಿಗೂ ಅರ್ಥ ಆಗಲ್ವಂತೆ. ಇದೇ ಸದನದಲ್ಲಿಯೇ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ, ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಮಂಡಿಸೋದು ಪಕ್ಕ ಅಂತೆ. ಈ ಬಾರಿ ಈ 2 ಬಿಲ್ ಪಾಸ್ ಆಗೋ ಸಾಧ್ಯತೆ ಇದೆ. ಯಾಕೆ ಹೇಳಿ? ಡಿಎಂಕೆ, ಎನ್ಸಿಪಿ ಇತರೆ ವಿಪಕ್ಷಗಳು ಬೆಂಬಲ ನೀಡಲಿಕ್ಕೆ ಮುಂದಾಗಿದೆ. ಇದೇ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದ್ದು. ಧಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದಿದ್ರೆ ಸದನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ವಿಪಕ್ಷಗಳು ಪ್ಲಾನ್ ಮಾಡಿದ್ದು. ಆದರೆ ಈಗ ರಾಜೀನಾಮೆ ಆಯಿತು. ಈಗ ಚರ್ಚೆ ಮಾಡೋದು ಅನಿವಾರ್ಯ ಆಗ್ಬಿಟ್ಟಿದೆ. ಸೋತು ಗೆದ್ರು ಅಂತಾರಲ್ವಾ, ಮೋದಿ ಕೂಡ ಅದನ್ನೇ ಮಾಡಿದ್ರು. ಧಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಿದ್ರು, ಈಗ ಸದನದಲ್ಲಿ ಮಹತ್ವದ ಬಿಲ್ ಕೂಡ ಪಾಸ್ ಮಾಡ್ಕೊಳ್ತಾರೆ. ಹೇಗಿದೆ ಲೆಕ್ಕಾಚಾರ? ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.